Hi, hello everyone. ನಮಸ್ಕಾರ ಎಲ್ರಿಗೂ. ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಅಂಡ್ ವೆಲ್ಕಮ್ ಬ್ಯಾಕ್. ಸೊ KEA ಇಂದ ಒಂದು ಹೊಸ ಅಪ್ಡೇಟ್ ಇದೆ. ಅಪ್ಡೇಟ್ ಕೆಲವರಿಗೆ ಗೊತ್ತಿರಬಹುದು, ಗೊತ್ತಿಲ್ಲ ಅಂತ ಹೇಳಿದ್ರೆ ಇವಾಗ ತಿಳಿಸ್ಕೊಡೋಣ. ಸೊ ಯೂಶುವಲ್ ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡಾಗಿದೆ. ಸೊ ನಿಮಗೆ ಇಷ್ಟವಾದ ಕೋರ್ಸಸ್ಗಳಿಗೆ ಅಂತ ಹೇಳಿದ್ರೆ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಸೈನ್ಸ್, ವೆಟರ್ನರಿ, BSc ನರ್ಸಿಂಗ್, BPT, BPO ಮತ್ತೆ ಅದರ್ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಅದಾದ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ನೀವು ಬೇಕಾದಂಥ ಕಾಲೇಜಸ್ಗಳನ್ನು, ಕೋರ್ಸಸ್ಗಳನ್ನು ಚೂಸ್ ಮಾಡ್ಕೊಂಡಿರ್ತೀರಾ. ಸೊ ಇವಾಗ ಅದ್ರದ್ದು ರಿಸಲ್ಟ್ ಅನೌನ್ಸ್ ಆಗಿದೆ. ರಿಮೆಂಬರ್, ದಿಸ್ ಇಸ್ ಎ ಮಾಕ್ ರಿಸಲ್ಟ್. ಅಂದರೆ ಆ ರಿಸಲ್ಟ್ ಯಾವ ಥರ ಇರುತ್ತೆ, ಈಗ ರಿಯಲ್ ಆಗಿ ನಿಮಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಈ ರಿಸಲ್ಟ್ ಬರುತ್ತೆ. ನಾನು ಹೇಳ್ತೀನಿ ಯಾವ ಟೈಮಲ್ಲಿ ಬರುತ್ತೆ ಏನು ಅಂತ ಹೇಳಿಬಿಟ್ಟು. ಸೊ ಅದು ರಿಯಲಿಸ್ಟಿಕ್ ಆಗಿ ಬರೋಕ್ಕೂ ಮುಂಚೆ ನೀವು ಕೆಲವು ಚೇಂಜಸ್ಗಳನ್ನು ಮಾಡ್ಕೊಬಹುದು. ಆ ಚೇಂಜಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಈ ಟೈಮ್ ಇದೆ. ಓಕೆ, ಸೊ ಫಸ್ಟ್ ಥಿಂಗ್ ಈಸ್ now they have released mock seat allotment results. ಸೊ ರಿಸಲ್ಟ್ ಅನೌನ್ಸ್ ಆಗಿದೆ, ಅದು ಕೂಡ ಮಾಕ್ ಸೀಟ್ ಅಲಾಟ್ಮೆಂಟ್ ಅಂತ ಹೇಳ್ತೀವಿ. ಆ ರಿಸಲ್ಟ್ ಅನ್ನ ಚೆಕ್ ಮಾಡಿದ್ರೆ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಚೇಂಜಸ್ಗಳು ಮಾಡ್ಕೋಬೋದಾ ಸರ್? ಮಾಡ್ಕೋಬಹುದು. ಸೊ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಫಾರ್ ಅಡ್ಮಿಷನ್ ಟು ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಸೈನ್ಸ್ ಅಂಡ್ ಅದರ್ ಕೋರ್ಸಸ್ ಐ ಹ್ಯಾವ್ ಟೋಲ್ಡ್ ಯು ದ ಪ್ರಯಾರಿಟಿ ಆಫ್ ಆಪ್ಷನ್ಸ್ ಎಂಟರ್ಡ್ ಬೈ ದೋಸ್ ಎಲಿಜಿಬಲ್ ಅಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಟಿಲ್ 10 AM 3/6/2026 ಮಾಡಿದ್ರಿ ಅಲ್ವಾ, ಲಾಸ್ಟ್ ಡೇಟ್ ಇತ್ತು, ಅದಾಗೋಗಿದೆ. ಹ್ಯಾವ್ ಬಿನ್ ಕನ್ಸಿಡರ್ಡ್ ಫಾರ್ ಅಲಾಟ್ಮೆಂಟ್ ಅಂಡ್ ದ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಹ್ಯಾಸ್ ಬೀನ್ ಪಬ್ಲಿಷ್ಡ್ ಆನ್ ದ KEA ವೆಬ್ಸೈಟ್ ಆನ್ 5/7/2026. ಸೊ ರಿಸಲ್ಟ್ ಅನೌನ್ಸ್ ಆಗಿದೆ. ಸರ್, ಇವಾಗ ರಿಸಲ್ಟ್ ಬಂದಮೇಲೆ ಏನು ಮಾಡಬಹುದು, ನೀವೇನು ಮಾಡಬಹುದು ಅಂತ ಹೇಳಿದ್ರೆ, ಆಫ್ಟರ್ ಚೆಕಿಂಗ್ ದ ರಿಸಲ್ಟ್ಸ್ ಆಫ್ ದಿಸ್ ಮಾಕ್ ಸೀಟ್ ಅಲಾಟ್ಮೆಂಟ್ ದ ಕ್ಯಾಂಡಿಡೇಟ್ಸ್ ಕ್ಯಾನ್, ನೀವೇನು ಮಾಡ್ಬೋದು ಇವಾಗ, ಕ್ಯಾನ್ ಆ್ಯಡ್, ರಿಮೂವ್ ಆರ್ ಚೇಂಜ್ ಆರ್ ಮಾಡಿಫೈ ದೇರ್ ಪ್ರಯಾರಿಟಿ ಆಫ್ ದ ಆಪ್ಷನ್ಸ್ ಫಾರ್ ದ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ವಿತಿನ್ ದ ಲಾಸ್ಟ್ ಡೇಟ್ ಫಿಕ್ಸ್ಡ್ ಫಾರ್ ಎಂಟರಿಂಗ್ ದ ಆಪ್ಷನ್ಸ್. ಸೊ ಲಾಸ್ಟ್ ಡೇಟ್ ಯಾವಾಗಿದೆ ನೀವು ಚೇಂಜಸ್ಗಳನ್ನ ಮಾಡೋದಕ್ಕೆ ಅಂತ ಹೇಳಿದ್ರೆ 9/7/2026 ಅಪ್ ಟು 10 AM ತನಕ ಇರುತ್ತೆ. ಸೊ ಅಲ್ಲಿಗೆ ನೀವು ವೆಯ್ಟ್ ಮಾಡೋಕೆ ಹೋಗಬೇಡಿ, ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇರಿ. ಬಿಕಾಸ್ ಸರ್ವರ್ ಕೂಡ ಬ್ಯುಸಿ ಆಗೋ ಚಾನ್ಸಸ್ ಇರುತ್ತೆ. ನಾನು ಸರ್ 9/7/2026 ಅಲ್ಲಿ 9 o'clock ಶುರು ಮಾಡ್ತೀನಿ ಸರ್, ಇವೆಲ್ಲ ಬೇಡ. ಸೊ ಅಲ್ಲಿ ತನಕ ನಿಮಗೆ ಟೈಮ್ ಇದೆ. ಅಷ್ಟರೊಳಗಡೆ ನೀವೇನು ಮಾಡ್ಬೋದು, ನಿಮಗೆ ಬೇಕಾದಂತಹ ಚೇಂಜಸ್ಗಳನ್ನು ತರಬಹುದು ಆಪ್ಷನ್ ಎಂಟ್ರಿಯಲ್ಲಿ. ಅಂದರೆ ಇನ್ನೊಂದು ಸಲ ಏನಾಗುತ್ತೆ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ ನಿಮಗೆ. ಸೊ ಬೇಕಾದ ಕಾಲೇಜಸ್ಗಳಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಚೇಂಜ್ ಮಾಡ್ಕೊಳ್ಳಿ ಅದನ್ನು. ಓಕೆ, ಈಗ ಮತ್ತೆ ಮೇಯ್ನ್ ಆಗಿ ಇಲ್ಲಿದೆ ನೋಡಿ, ಸಿನ್ಸ್ ಕ್ಯಾಂಡಿಡೇಟ್ಸ್ ಮೇ ಚೇಂಜ್ ದೇರ್ ಆಪ್ಷನ್ಸ್, ಪ್ರಯಾರಿಟಿ ನಂಬರ್ಸ್ ಆರ್ ಆ್ಯಡ್ ಆರ್ ಡಿಲೀಟ್ ದ ಆಪ್ಷನ್ಸ್ ಆಫ್ಟರ್ ಚೆಕಿಂಗ್ ದ ಮಾಕ್ ರಿಸಲ್ಟ್. ಚೆಕ್ ಮಾಡಾದ್ಮೇಲೆ ನೀವು ಚೇಂಜ್ ಮಾಡ್ತೀರಲ್ಲ ಬೇಕು ಅನ್ಸಿದ್ರೆ. ಸೊ ದ ಕ್ಯಾಂಡಿಡೇಟ್ ಮೇ ಆರ್ ಮೇ ನಾಟ್ ಗೆಟ್ ದ ಸೇಮ್ ಸೀಟ್ ಇನ್ ದ ರಿಯಲ್ ಸೀಟ್ ಅಲಾಟ್ಮೆಂಟ್. ನೀವು ಇಲ್ಲಿ ಚೇಂಜ್ ಮಾಡಿದ ತಕ್ಷಣ ನೆಕ್ಸ್ಟ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಬಿಡ್ತು ಅಂತ ಏನಲ್ಲ, ಸಿಗದೇ ಇರಬಹುದು. ಓಕೆ, ಈಗ ಮಾಕ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಹೇಗಿತ್ತು ಹಾಗೆ ಇರುತ್ತೆ. ಅದು ಇದು ಜಸ್ಟ್ ಮಾಕ್, ಬಟ್ ಅದು ಫೈನಲ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಚೇಂಜಸ್ಗಳನ್ನ ತಗೊಂಬಂದ್ರೆ ಏನಿರುತ್ತೆ ಅದು ಹಾಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಫೈನಲ್ ಆಗಿ ನೀವು ಅಬ್ಸರ್ವ್ ಮಾಡ್ಬೋದು, ಆಫ್ಟರ್ ಮಾಕ್ ರಿಸಲ್ಟ್ಸ್ ನೀವೆಲ್ಲ ಚೇಂಜಸ್ಗಳನ್ನ ತಗೊಂಬರೋದಕ್ಕೆ ಸೊ ಲಾಸ್ಟ್ ಡೇಟ್ ಇರೋದು 9/7/2026 ಅಪ್ ಟು 10 AM ತನಕ. ಸೊ ಅದಾದ ಮೇಲೆ ರಿಯಲ್ ರಿಸಲ್ಟ್ ಅನೌನ್ಸ್ ಆಗೋದು. ಸೊ ಅನೌನ್ಸ್ಮೆಂಟ್ ಆಫ್ ದ ಪ್ರಾವಿಷನಲ್ ರಿಸಲ್ಟ್ ಆಫ್ ದ ಫಸ್ಟ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್, ಪ್ರಾವಿಷನಲ್ ರಿಸಲ್ಟ್ಸ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗೋದು 14/7/2026ಗೆ. 14/7/2026 ಆಫ್ಟರ್ 5 days ಆಫ್ಟರ್ ಫಿಲ್ಲಿಂಗ್ ಆರ್ ಮಾಡಿಫೈಯಿಂಗ್ ಯುವರ್ ಚೇಂಜಸ್. ಏನಾದ್ರು ಮಾಡಿಫೈ ಮಾಡಿದ್ರೆ ಚೇಂಜಸ್ಗಳನ್ನ ತಗೊಂಬಂದಿದ್ರೆ, ಅನೌನ್ಸ್ಮೆಂಟ್ ಆಫ್ ದ ಫೈನಲ್ ರಿಸಲ್ಟ್ ಆಫ್ ದ ಫಸ್ಟ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಇರೋದು 15ಗೆ, ನೆಕ್ಸ್ಟ್ ಡೇಗೆನೆ. ಓಕೆ, ಸೊ ಅಂದರೆ 15/7/2026 11 AM ಕಂಪ್ಲೀಟ್ ಆಗುತ್ತೆ. ಸೊ ಚಾಯ್ಸಸ್, ಸೆಲೆಕ್ಟಿಂಗ್ ದ ಚಾಯ್ಸಸ್ ಬಂದು ಕೋರ್ಸಸ್ ವೈಸ್ ಡೇಟ್ಸ್ ವಿಲ್ ಬಿ ನೋಟಿಫೈಡ್. ಮುಂದೆ ಹೇಳ್ತಾರೆ ಅದನ್ನು, ಡೋಂಟ್ ವರಿ ಅಬೌಟ್ ದಟ್. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಇಲ್ಲಿದೆ. ನೀವೇನಾದರೂ ಮಾಡಿಫೈ ತರಬೇಕು ಅಂತ ಹೇಳಿದ್ರೆ 9 ಲಾಸ್ಟ್ ಡೇಟ್ ಆಗಿರುತ್ತೆ, ಅದಾದಮೇಲೆ ಪ್ರಾವಿಷನಲ್, ಅದಾದಮೇಲೆ ಫೈನಲ್ 14 ಮತ್ತು 15 ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ಟುಡೇಸ್ ನೋಟಿಫಿಕೇಶನ್. ಮತ್ತೆ ಸಿಗೋಣ ನೆಕ್ಸ್ಟ್ ಸೆಷನ್ನಲ್ಲಿ. ಕೇರ್ಫುಲ್ ಆಗಿ ಚೇಂಜಸ್ಗಳನ್ನು ಮಾಡೋದಿದ್ರೆ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಸೈಲೆಂಟ್ ಆಗಿ ಹೇಗೆ ಮಾಕ್ ಬಂದಿದೆ ಹಾಗೆ ಬಿಟ್ಬಿಡಿ. ಬಟ್ ಅಲ್ಲೇನಾದರೂ ಕಾಲೇಜ್ಗಳು ಅಲಾಟ್ ಆಗಿಲ್ಲ ಅಂತ ಹೇಳಿದ್ರೆ ಮಾಡಬೇಕಾಗತ್ತೆ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಸೀಟ್ ಅಲಾಟ್ಮೆಂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಸೀಟ್ಸ್ಗಳನ್ನು, ಅದು ಅಲಾಟ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.